ಮೀಲ್ ಪ್ಲ್ಯಾನ್ ಅಂತಂದಾಗ ಎಲ್ಲರಿಗೂ ಅನ್ಸೋದು ಇಟ್ಸ್ ಆಲ್ ಅಬೌಟ್ ಫುಡ್ ಅಂತ. ಬಟ್ ನನ್ನ ಪ್ರಕಾರ ಇಟ್ಸ್ ವೇ ಬಿಯಾಂಡ್ ದಟ್. ಲೈಫಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್, ಡಿಸಿಪ್ಲಿನ್ ಇದನ್ನೆಲ್ಲ ತಂದ್ಕೊಡೋ ಅಂಥ ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಈ ಮೀಲ್ ಪ್ಲ್ಯಾನಿಂಗ್. ಪ್ರೆಷರ್ ತೊಗೊಳ್ಳೋದು ಬದಲು ಪ್ರಿಪೇರ್ ಆಗಿರೋದಾಗಿರುತ್ತೆ. ಪ್ಯಾನಿಕ್ ಆಗೋದ್ರ ಬದಲು ಪೀಸ್ನ ಚೂಸ್ ಮಾಡ್ಕೊಳ್ಳೋದಾಗಿರುತ್ತೆ. ಆ್ಯಂಡ್ ಎಕ್ಸ್ಕ್ಯೂಸಸ್ನ ಕೊಟ್ಟು ಜಂಕ್ ತಿನ್ನೋದ್ರ ಬದಲು ಹೆಲ್ತ್ನ ಚೂಸ್ ಮಾಡ್ಕೊಳ್ಳೋದಾಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನನ್ನ ಸಂಡೆಯ ಮೀಲ್ ಪ್ಲ್ಯಾನ್ ರೊಟೀನ್ ವಿಡಿಯೋ ಆಗಿರುತ್ತೆ. ನನ್ನ ಫ್ಯಾಮ್ಲಿ ಸ್ಕೆಡ್ಯೂಲ್ಸ್ ಪ್ರಕಾರ ನನ್ನ ಫ್ಯಾಮ್ಲಿ ಲೈಕಿಂಗ್ಸ್ ಡಿಸ್ಲೈಕಿಂಗ್ಸ್ನ ಎಲ್ಲದನ್ನು ಗಮನಕ್ಕಿಟ್ಟು ನಾನು ನನಗೆ ಅಂತ ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಕಂಪ್ಲೀಟ್ ಮೀಲ್ ಪ್ಲ್ಯಾನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೀಲ್ ಪ್ಲ್ಯಾನಿಂಗ್ ಅನ್ನೋದು ಕಿಚನಿಂದ ಅಲ್ಲ, ನಮ್ಮ ಮೈಂಡ್ಸೆಟ್ ಇಂದ ಶುರುವಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಇಸ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ನನ್ನ ಫ್ಯಾಮ್ಲಿ ಸ್ಕೆಡ್ಯೂಲ್ಸ್ ಪ್ರಕಾರ, ನನ್ನ ವರ್ಕ್ ಟೈಮಿಂಗ್ಸ್ ಪ್ರಕಾರ ಆ್ಯಂಡ್ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ, ಏನೇನು ಇಷ್ಟ ಆಗೋದಿಲ್ಲ, ಇದನ್ನೆಲ್ಲದನ್ನು ಗಮನಕ್ಕಿಟ್ಟು ನಾನು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಪ್ರಿಪೇರ್ ಮಾಡ್ಕೊತೀನಿ. ಅಂದರೆ ಮಂಡೇ ಟು ಫ್ರೈಡೇ ಏನೇನು ಮೀಲ್ಸ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನೆಲ್ಲದನ್ನು ಬರೆದಿಟ್ಕೊತೀನಿ. ಆ್ಯಂಡ್ ಇದರಲ್ಲಿ ನಾನು ಒಂದು ವಾರ ಮಿಲೆಟ್ಸ್ನ ತೊಗೋಬೋದು, ಇನ್ನೊಂದು ವಾರ ನಾನು ಮಿಕ್ಸ್ಡ್ ಫುಡ್ ಐಟಮ್ಸ್ನ ತೊಗೋಬೋದು, ಲೈಕ್ ಶಾವ್ಗೆ, ಪಲಾವ್, ಉಪ್ಪಿಟ್ಟು ಆ ಥರ. ಇನ್ನೊಂದು ವಾರ ಬರೀ ದೋಸೆ ಐಟಮ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಈ ಥರ ವೆರೈಟೀಸ್ನ ಕ್ರಿಯೇಟ್ ಮಾಡ್ತಾ ಹೆಲ್ದಿ ವರ್ಷನ್ಸ್ನ ಕ್ರಿಯೇಟ್ ಮಾಡೋದು ಮಾತ್ರನೇ ನನ್ನ ಗೋಲ್ ಆಗಿರುತ್ತೆ. ಇದರಲ್ಲಿ ಇರೋದು ನನಗೆ ಎರಡೇ ರೂಲ್ಸ್: ಸಿಂಪಲ್ ಆ್ಯಂಡ್ ಬ್ಯಾಲೆನ್ಸ್ಡ್ ಮೀಲ್. ಎಸ್, ನಾವು ಏನೇ ಪ್ರಿಪೇರ್ ಮಾಡಬೇಕಂದ್ರೂ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್ ಆಗಿರಬೇಕು. ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ಎಲ್ಲನೂ ಇನ್ಕ್ಲೂಡ್ ಆಗಿರುವಂಥ ಒಂದು ಬ್ಯಾಲೆನ್ಸ್ಡ್ ಮೀಲ್ನ ಕ್ರಿಯೇಟ್ ಮಾಡೋದು ನನ್ನ ಗೋಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ವಾರ ನಾನು ವೆರೈಟಿ ದೋಸೆಸ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದನ್ನು ಮಿನಿ ವ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊತೀನಿ. ಸೊ ಈ ಥರ ಒಂದು ವೆರೈಟಿನ ನಾನು ಎವ್ರಿ ವೀಕ್ ಚೇಂಜ್ ಮಾಡ್ತಾ ನನ್ನ ಮೀಲ್ ಪ್ಲ್ಯಾನ್ನ ಶುರು ಮಾಡ್ಕೊತೀನಿ. ಈ ವಾರದ ಮೀಲ್ಸ್ ಎಲ್ಲ ಡಿಸೈಡ್ ಮಾಡಿದ ನಂತರ ನಾನು ಗ್ರಾಸರಿ ಲಿಸ್ಟ್ನ ಕೂಡ ಪ್ರಿಪೇರ್ ಮಾಡ್ಕೊತೀನಿ. ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡ್ಕೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಒಂದೇ ಸರಿ ನಾನು ಈ ವೀಕಲ್ಲಿ ಬೀಟ್ರೂಟ್ ಪಲ್ಯನ ಪ್ರಿಪೇರ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾತ್ರನೇ ನಾನು ಪರ್ಚೇಸ್ ಮಾಡ್ಕೊಂಬರ್ತೀನಿ. ಇದನ್ನು ಮಾಡೋದ್ರಿಂದ ಲಾಟ್ ಆಫ್ ಮನಿನ ಸೇವ್ ಮಾಡ್ತೀವಿ. ಆ್ಯಂಡ್ ಈ ಎಕ್ಸೆಸಿವ್ ಪರ್ಚೇಸ್ ಅಥವಾ ಎಕ್ಸೆಸಿವ್ ಶಾಪಿಂಗ್ ಅನ್ನೋದನ್ನು ಕಟ್ ಡೌನ್ ಮಾಡೋದಕ್ಕೆ ವೆರಿ ವೆರಿ ಹೆಲ್ಪ್ಫುಲ್ ಟಿಪ್. ಫ್ರೆಶ್ ವೆಜಿಟೇಬಲ್ಸ್, ಫ್ರೆಶ್ ಮೈಂಡ್ಸೆಟ್. ಈ ಕಲರ್ಫುಲ್ ತರಕಾರಿಗಳನ್ನೆಲ್ಲ ನೋಡ್ತಾ ಇದ್ರೆ ಮೈಂಡ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿಬಿಡುತ್ತೆ, ಎಸ್ಪೆಷಲಿ ಫಾರ್ ಮೀ. ಈಗ ತಂದಿಟ್ಟಿರೋ ತರಕಾರಿಗಳನ್ನೆಲ್ಲನೂ ಬಿಡಿಸಿಟ್ಕೊಂಡು ಅದನ್ನು ರೀಸ್ಟಾಕ್ ಮಾಡುವಂಥ ಸಮಯ. ಯೂಶ್ವಲಾಗೆ ಇದು ಆಲ್ಮೋಸ್ಟ್ 2 to 3 hours ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ. ಈ ಥರ ಇದ್ದಾಗ ನಿಮ್ಮ ಫೇವ್ರೆಟ್ ಪಾಡ್ಕಾಸ್ಟ್ನ ಕೇಳ್ತಾ ಅಥವಾ ಸೀರೀಸ್ನ ನೋಡ್ತಾ ಅಥವಾ ನಂತರ ನಿಮ್ಮ ಫೇವ್ರೆಟ್ ಹಾಡುಗಳನ್ನ ಕೇಳ್ತಾ ಕೆಲಸ ಮಾಡೋದ್ರಿಂದ ಅಷ್ಟು ಕೆಲಸ ಮಾಡಿದ್ದೀವಿ ಅಂತ ಅನಿಸೋದಿಲ್ಲ. ಎಲ್ಲ ವೆಜಿಟೇಬಲ್ಸ್ನ ವಾಶ್ ಮಾಡಿ ಕಟ್ ಮಾಡ್ತೀನ ಅನ್ನೋದು ನಿಮ್ಮ ಡೌಟ್ ಆಗಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾವ್ಯಾವ ತರಕಾರಿಗಳನ್ನ ನಾನು ಕಟ್ ಮಾಡಿ ಸ್ಟೋರ್ ಮಾಡ್ಕೊತೀನೋ ಅದನ್ನು ಮಾತ್ರನೇ ನಾನು ವಾಶ್ ಮಾಡ್ಕೊತೀನಿ. ಆ್ಯಂಡ್ ವಾಷಿಂಗ್ಗೆ ಯಾವುದಾದ್ರೂ ಲಿಕ್ವಿಡ್ಸ್ನ ಬಳಸ್ತೀರಾ ಅಂತಂದರೆ ನೋ, ಪ್ಲೇನ್ ವಾಟರಲ್ಲಿ ಮಾತ್ರನೇ ನಾನು ವಾಶ್ ಮಾಡ್ಕೊತೀನಿ. ಯಾವುದೇ ರೀತಿಯಾದಂಥ ವೆಜಿಟೇಬಲ್ ವಾಷಿಂಗ್ ಲಿಕ್ವಿಡ್ಸ್ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಯಾವುದೇ ಕೆಮಿಕಲ್ಸ್ನ ನಾನು ಬಳಸೋದಿಲ್ಲ. ಈ ಥರ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಸ್ಟೋರ್ ಮಾಡಿದ್ರೆ ಅದರ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ನಿಮ್ಮ ಡೌಟ್ ಆಗಿದ್ದರೆ ನಾನು ಯೂಶ್ವಲಾಗಿ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಯಾವ ತರಕಾರಿಗಳನ್ನ ನಾನು ಕಟ್ ಮಾಡ್ತೀನೋ ಅದನ್ನೇ ನಾನು ಫಸ್ಟ್ ಬಳಸ್ಕೊತೀನಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಮಶ್ರೂಮ್ಸ್ನ ಕಟ್ ಮಾಡಿದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅದನ್ನು ಪ್ರಿಪೇರ್ ಮಾಡ್ಕೊತೀನಿ. ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಟ್ ಮಾಡಿ ತುಂಬ ದಿನಗಳಲ್ಲಿ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ ಫ್ರಿಜ್ಜಲ್ಲಿ. ಸೊ ಕಟ್ ಮಾಡಿ ಒಂದು 2 to 3 ಡೇಸಲ್ಲಿ ಆದಷ್ಟು ಅದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ಅದರ ನ್ಯೂಟ್ರಿಯೆಂಟ್ ವ್ಯಾಲ್ಯೂವಲ್ಲಿ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಅಂತೂ ಇರೋದಿಲ್ಲ. ಆ್ಯಂಡ್ ಹೊರಗಡೆ ತಿಂದು ಹೆಲ್ತ್ನ ಅಪ್ಸೆಟ್ ಮಾಡ್ಕೊಳ್ಳೋದ್ರ ಬದಲು ದಿಸ್ ಈಸ್ ಅ ಹೆಲ್ದಿಯರ್ ಆ್ಯಂಡ್ ಬೆಟರ್ ಆಪ್ಷನ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಮೊದಲನೇದಾಗಿ ನಾನು ಶುಂಠಿನ ಒಂದು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಮತ್ತೆ ನೀರಲ್ಲೇ ನೆನೆಸಿಡ್ತೀನಿ. ಸೊ ಅದರಲ್ಲಿ ಇನ್ನೂ ಯಾವುದಾದ್ರೂ ಮಡ್ ಪಾರ್ಟಿಕಲ್ಸ್ ಇದ್ದರೆ ಎಲ್ಲ ಕೆಳಗಡೆ ಸೆಟ್ಲಾಗಿ ಆಮೇಲೆ ನನಗೆ ಪೀಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇವತ್ತು ನಾನು ಟಿಕ್ಕೀಸ್ನ ಪ್ರಿಪೇರ್ ಮಾಡೋದ್ರಿಂದ ಪೊಟೆಟೋಸ್ ಕೂಡ ಬಾಯ್ಲ್ಗೆ ಅಂತ ಇಟ್ಟಿದ್ದೀನಿ. ಕಾಲಿಫ್ಲವರ್, ಬ್ರಾಕೊಲಿ, ಎಲೆಕೋಸು ಈ ಥರ ಎಲ್ಲ ತಂದಾಗ ನಾನು ಅದನ್ನು ಫ್ಲಾರೆಟ್ಸ್ ಆಗಿ ಬಿಡಿಸಿಟ್ಕೊತೀನಿ. ಇದನ್ನು ಬಾಯ್ಲ್ ಮಾಡಿ ನಾನು ಸ್ಟೋರ್ ಮಾಡೋದಿಲ್ಲ, ಇದನ್ನು ಸ್ಟೀಮ್ ಮಾಡಿ ಕೂಡ ನಾನು ಸ್ಟೋರ್ ಮಾಡೋದಿಲ್ಲ. ಹಾಗೆ ಜಸ್ಟ್ ಫ್ಲಾರೆಟ್ಸ್ ಆಗಿ ಬಿಡಿಸಿ ಇಟ್ಕೊತೀನಿ. ಅಂದರೆ ಇದರ ಸ್ಟೆಮ್ ಏನಿರುತ್ತಲ್ಲ ಫ್ರೆಶ್ ಆಗಿದೆ, ಎಳೆದಿದೆ ಅಂತಂದರೆ ಅದನ್ನು ಕೂಡ ಕಟ್ ಮಾಡಿ ನೀವು ಯೂಟಿಲೈಸ್ ಮಾಡ್ಕೋಬೋದು. ಯಾವ ಪಾರ್ಟ್ ಆಫ್ ದ ಪ್ಲಾಂಟ್ನೂ ಕೂಡ ನೀವು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಥರ ನೀಟಾಗಿ ಫ್ಲಾರೆಟ್ಸಲ್ಲಿ ಬಿಡಿಸ್ಕೊಂಡು ನೀವು ಸ್ಟೋರ್ ಮಾಡಿದ್ರೆ ಕುಕಿಂಗ್ ಪ್ರಾಸೆಸ್ ಅನ್ನೋದು ವೆರಿ ಈಸಿ ಆ್ಯಂಡ್ ವೆರಿ ಫಾಸ್ಟ್ ಅಂತ ಅನಿಸುತ್ತೆ.
ಯಾವತ್ತೂ ಬ್ರಾಕ್ಲೀಸ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಅದನ್ನು ಸ್ಟೀಮ್ ಮಾಡೋದಕ್ಕೆ ಟ್ರೈ ಮಾಡಿ. ಇವತ್ತು ನಾನು ಬ್ರಾಕ್ಲಿ ಆ್ಯಂಡ್ ಪನ್ನೀರ್ನ ಬಳಸ್ಕೊಂಡು ಟಿಕ್ಕೀಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ಈ ಬ್ರಾಕ್ಲೀಸ್ನೆಲ್ಲನೂ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. 8 to 10 ಮಿನಿಟ್ಸ್ ಮಾತ್ರನೇ ಸ್ಟೀಮ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ಅಬವ್ ಅಂತಾದಾಗ ಆ ಕ್ರಂಚಿನೆಸ್ ಅನ್ನೋದು ಬ್ರಾಕ್ಲಿಯಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಸ್ಟೆಪ್, ನಾನು ತಂದಿರುವಂಥ ಕುಂಬಳಕಾಯಿನೆಲ್ಲನೂ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಅದನ್ನು ವಾಶ್ ಮಾಡಿ ಕಟ್ ಮಾಡಿ ಸ್ಟೋರ್ ಮಾಡ್ಕೊತೀನಿ. ಈ ಪೀಲ್ ತುಂಬಾ ಹಾರ್ಡ್ ಆ್ಯಂಡ್ ಥಿಕ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಕಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಮುಂಚೆನೇ ಕಟ್ ಮಾಡಿ ಸ್ಟೋರ್ ಮಾಡ್ಕೊತೀನಿ. ಇದನ್ನು ನೀವು ಬೇಕಂದರೆ ಒಂದು ವಾರ ಸ್ಟೋರ್ ಮಾಡ್ಕೋಬೋದು. ಬಟ್ ಆ್ಯಸ್ ಐ ಸೆಡ್, ಆದಷ್ಟು ಬೇಗ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಥರ ಕಟ್ ಮಾಡಿ ಸ್ಟೋರ್ ಮಾಡಿರೋದ್ರಿಂದ ಟೈಮ್ ವೆರಿ ಲೆಸ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಎಸ್ಪೆಷಲಿ ಅಡುಗೆ ಮಾಡಬೇಕಾದ್ರೆ ಜಸ್ಟ್ ಒಗ್ಗರಣೆ ಹಾಕಿ ಕಟ್ ಮಾಡಿರೋದನ್ನೆಲ್ಲ ಹಾಕಿ ಪೌಡರ್ ಹಾಕಿದ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ನಮ್ಮ ಕುಕ್ಕಿಂಗ್ ಟೈಮ್ ಆ್ಯಂಡ್ ಕಿಚನ್ ಟೈಮ್ ಅನ್ನೋದು ವೆರಿ ಲೆಸ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಸ್ಟೆಪ್, ಕ್ಯಾರೆಟ್ಸ್ನ ಯಾವ್ಯಾವ ಕ್ಯಾರೆಟ್ಸ್ ನಾನು ಹಾಗೆ ಸ್ಟೋರ್ ಮಾಡಬೇಕು ಅದು ಹಾಗೆ ಸ್ಟೋರ್ ಮಾಡ್ತೀನಿ. ಅದು ಯಾವುದನ್ನು ನಾನು ವಾಶ್ ಮಾಡೋದಿಲ್ಲ. ಇನ್ನು ಯಾವುದನ್ನು ಕಟ್ ಮಾಡ್ಕೊತೀನೋ ಅದನ್ನು ಮಾತ್ರ ನಾನು ವಾಶ್ ಮಾಡ್ಕೊತೀನಿ. ಆ್ಯಂಡ್ ಇದರಲ್ಲೂ ನಾನು ಸ್ಟೋರ್ ಮಾಡೋವಾಗ್ಲೂ ಅಷ್ಟೇ, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಪಲ್ಯನ ಪ್ರಿಪೇರ್ ಮಾಡ್ತೀನಿ ಅಂತಂದರೆ ಕ್ಯಾರೆಟ್ ಬೀನ್ಸ್ ಎರಡನ್ನೂ ಕಟ್ ಮಾಡಿ ಒಂದೇ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಆಗ ಆ ಒಂದು ಬಾಕ್ಸ್ನ ತೆಗೆದು ಪ್ರಿಪರೇಷನ್ಗೆ ಅಂತ ಬಳಸ್ಕೊಂಡ್ರೆ ಇಟ್ ಬಿಕಮ್ಸ್ ಇವನ್ ಮೋರ್ ಈಸಿಯರ್. ಯೂಶಲಾಗೆ ನಾನು ಈ ಥರ ಕ್ಯಾರೆಟ್ ಆ್ಯಂಡ್ ಬೀನ್ಸ್ನ ಕಟ್ ಮಾಡಿ ಸ್ಟೋರ್ ಮಾಡೋದಿಲ್ಲ. ನೆಕ್ಸ್ಟ್ ಡೇನೇ ನಾನು ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಪಲ್ಯನ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ಕಟ್ ಮಾಡಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಆನ್ ಸ್ಪಾಟೆಲ್ಲ ಕಟ್ ಮಾಡಿಕೊಂಡ್ರೆ ಇನ್ನೂ ಬೆಟರ್. 10 ಮಿನಿಟ್ಸಲ್ಲಿ ಬ್ರಾಕೊಲಿ ಎಲ್ಲನೂ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ. ಈಗ ಇದನ್ನು ಕೂಲ್ ಡೌನ್ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಪ್ರಾಸೆಸ್ನ ನೋಡೋಣ. ನೆಕ್ಸ್ಟ್ ಸ್ಟೆಪ್, ಕ್ಯಾಪ್ಸಿಕಮ್. ಯೂಶ್ವಲಾಗೆ ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿ ಅದರಲ್ಲಿರುವಂಥ ಸೀಡ್ಸ್ನೆಲ್ಲನೂ ತೆಗೆದು ಸ್ಟೋರ್ ಮಾಡ್ಕೊತೀನಿ. ಸೊ ಆ್ಯಸ್ ಐ ಸೆಟ್, ಕಟ್ ಮಾಡ್ತೀನಿ ಅಂತಂದರೆ ಅದನ್ನು ವಾಶ್ ಮಾಡಿ ಸ್ಟೋರ್ ಮಾಡ್ಕೊತೀನಿ. ಈ ಕ್ಯಾಪ್ಸಿಕಮ್ ಅಂತೂ ನೀವು ಒಂದು ವಾರ ಅದ್ರ ಬಿಯಾಂಡ್ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಫ್ರೆಶ್ ಅಂತ ಅನಿಸುತ್ತೆ, ಅದೇ ಕ್ರಂಚಿನೆಸ್ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಬಳಸ್ತಿರೋ ಈ ಫ್ರಿಡ್ಜ್ ಬಾಕ್ಸಸ್ನ ನಾನು ಬೇಕಂದರೆ ಅಫಿಲಿಯೇಟ್ ಮಾಡಿ ಟ್ಯಾಗ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದರಲ್ಲಿ ಫುಡ್ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಈ ಸರಿ ರೆಡ್ ಕ್ಯಾಪ್ಸಿಕಮ್ನ ಕೂಡ ತೊಗೊಬಂದಿದ್ದೀನಿ. ಹೋಮ್ ಮೇಡ್ ಮಯೋನೀಸ್ ಪ್ರಿಪೇರ್ ಮಾಡೋಣ ಅಂತ. ಸೊ ಅದನ್ನೇ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಬರುವಂಥ ವೀಡಿಯೋಸಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಡ್ರಮ್ ಸ್ಟಿಕ್ಸ್ ಅನ್ನೋದು ನನ್ನ ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಸ್ಟೋರ್ನಲ್ಲಿ ಫ್ರೆಶ್ ಆಗಿ ಅವೈಲೇಬಲ್ ಇತ್ತು ಅಂತ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಇದನ್ನು ಕೂಡ ಅಷ್ಟೇ ವಾಶ್ ಮಾಡಿ ನೀಟಾಗೆ ಅದನ್ನು ಕಟ್ ಮಾಡಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮಾಡುವಂಥ ವೆಜಿಟೇಬಲ್ ಸಾಂಬಾರಲ್ಲಿ ಇದನ್ನು ಆ್ಯಡ್ ಮಾಡಿದ್ರೆ ಸಾಕು. ಆ್ಯಂಡ್ ಇದನ್ನು ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ ವೆಜಿಟೇಬಲ್ ಸಾಂಬಾರಿಗೆ ಯಾವ್ಯಾವ ತರಕಾರಿಗಳು ಬೇಕೋ ಅದನ್ನೆಲ್ಲನೂ ಸೆಗ್ರಿಗೇಟ್ ಮಾಡಿ ಎಲ್ಲನೂ ಒಂದೇ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಆಗ ಸಾಂಬಾರು ಮಾಡಬೇಕು ಅಂತಂದಾಗ ಈ ಬಾಕ್ಸಸ್ನ ತೆಗೆದು ಯೂಸ್ ಮಾಡಿಕೊಂಡ್ರೆ ವೆರಿ ಈಸಿ, ವೆರಿ ಕ್ವಿಕ್. ಆ್ಯಂಡ್ ಮತ್ತೆ ಎಲ್ಲ ಬಾಕ್ಸಸ್ ತೆಗೆದು ಒಂದೇ ವೆಜಿಟೇಬಲ್ ತೆಗಿಬೇಕು ಅನ್ನೋದಿರಲ್ಲ. ಸೊ ಈ ಬಾಕ್ಸಲ್ಲಿ ಎಲ್ಲ ಸಾಂಬಾರಿಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್, ಕಾರ್ನೆಲ್ಲ ಬಿಡಿಸ್ಕೊಳ್ಳೋದು. ಇದಂತೂ ಬೆಳಗ್ಗೆ ಹೊತ್ತು ಯೂಶಲಾಗೆ ನಾನು ಮಾಡ್ತಿದ್ದೆ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಸೋದು. ಈಗ ಎಲ್ಲದನ್ನು ಬಿಡಿಸಿಟ್ಟು ನಾನು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸೊ ಯಾವುದೇ ಮೀಲ್ ಪ್ರಿಪೇರ್ ಮಾಡೋದಕ್ಕನ್ನು ಹಾಫ್ ಆನ್ ಅವರ್ ಮುಂಚೆ ತೆಗೆದಿಟ್ರೆ ಅದು ಡಿಫ್ರಾಸ್ಟ್ ಆಗಿ ನಾವು ಈಸಿಯಾಗಿ ಬಳಸ್ಕೋಬೋದು. ಬಟ್ ಟ್ರಸ್ಟ್ ಮೀ, ಈ ಕಾರ್ನ್ ಒಂದು ಬಿಡಿಸಿಟ್ಟಾಗ ನಾವು ಯಾವ ತರಕಾರಿ ಪಲ್ಯಕ್ಕೆ ಬೇಕಂದ್ರೂ ನಾವು ಅದನ್ನು ಬಳಸ್ಕೋಬೋದು. ಪಲಾವಲ್ಲಿ ಬಳಸ್ಕೋಬೋದು, ಜಸ್ಟ್ ಸಲಾಡ್ಸಲ್ಲಿ ಬಳಸ್ಕೋಬೋದು. ವೆರಿ ವೆರಿ ಹೆಲ್ದಿಯಾಗೆ ನಾವು ಯಾವುದೇ ಮೀಲ್ನ ಕನ್ವರ್ಟ್ ಮಾಡ್ಕೋಬೋದು. ಸೊ ಕಾರ್ನೆಲ್ಲ ಬಿಡಿಸಿಟ್ಟು ಅದನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡಿದ್ದೀನಿ. ಮಕ್ಕಳಿಗೆ ಬಟಾಣಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯೂಶಲಾಗೆ ನಾನು ಬಟಾಣಿನ ತಂದು ಬಿಡಿಸಿಟ್ಟು ಆಮೇಲೆ ಸ್ಟೋರ್ ಮಾಡ್ತೀನಿ. ಬಟ್ ಈ ಸರಿ ಗ್ರಾಸರಿ ಶಾಪಿಂಗ್ಗೆ ಅಂತ ನಾನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ದೆ, ವೆಜಿಟೇಬಲ್ ಶಾಪಿಂಗ್ಗೆ. ಸೊ ಅಲ್ಲಿ ಬಿಡಿಸಿರೋ ಬಟಾಣಿ ಎಲ್ಲನೂ ಅವೈಲೇಬಲ್ ಇರುತ್ತೆ. ಫ್ರೆಶ್ ಆಗಿತ್ತು ಅಂತ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಬಂದು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಲೇಟಾಗಿರೋ ಕಾರಣದಿಂದ ಬಿಡಿಸಿರೋದೇ ಅವೈಲೇಬಲ್ ಇತ್ತು, ಅದನ್ನೆಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ತಂದಿರುವಂಥ ಸೊಪ್ಪನ್ನೆಲ್ಲನೂ ನಾನು ಡೀಪ್ ಕ್ಲೀನಿಂಗ್ ಮಾಡೋದಿಲ್ಲ. ಮೇಲ್ಮೇಲೆ ನನಗೆ ಏನು ಡಸ್ಟ್ ಇದೆ ಅಥವಾ ಬೇಡದೇ ಇರುವಂಥ ಸೊಪ್ಪು ಮಿಕ್ಸ್ ಆಗಿದೆ ಅಂತಂದರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ಯೂಶಲಾಗೆ ಈ ಥರ ಕಂಟೈನರ್ಸಲ್ಲೇ ಸ್ಟೋರ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಮಾತ್ರನೇ ದೊಡ್ಡ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಆ್ಯಂಡ್ ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಚಸ್ಸಲ್ಲಿ ಇಟ್ಟು ಮಧ್ಯದಲ್ಲಿ ಟಿಶ್ಯೂ ಅಥವಾ ಕಿಚನ್ ಟಾಲ್ನ ಹಾಕ್ಕೊತೀನಿ. ಈಗ ನೋಡ್ತಾ ಇರಲ್ಲ, 2 ಸೆಟ್ ಆಫ್ ಕೊರಿಯಂಡರ್ನ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ನ ಇಟ್ಟು ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊರಿಯಂಡರ್ನ ಇಡೋದ್ರಿಂದ ಮಧ್ಯದಲ್ಲಿರುವಂಥ ಮಾಯ್ಶ್ಚರ್ ಎಲ್ಲ ಕಲೆಕ್ಟಾಗಿ ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಉಳಿಯುತ್ತೆ. ಆಲ್ವೇಸ್ ಕ್ಲೀನ್ ಆ್ಯಸ್ ಯು ಗೋ.
ಕೆಲಸ ಮಾಡ್ತಾನೆ ಆದಷ್ಟು ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ ಕೌಂಟರ್ ಟಾಪ್ನ. ಆಗ ಲಾಸ್ಟ್ ಮಿನಿಟಲ್ಲಿ ಕ್ಲೀನ್ ಮಾಡಬೇಕು ಅನ್ನೋದಿರೋದಿಲ್ಲ. ಅಂಗಡಿಯಲ್ಲಿ ನನಗೆ ಪಾಲಕ್ ಸೊಪ್ಪು ಅವೈಲೇಬಲ್ ಇರಲಿಲ್ಲ. ಸೊ ಬ್ಲಿಂಕಿಟಿಂದಾನೇ ಪಾಲಕ್ ಸೊಪ್ಪನ್ನ ಆ್ಯಂಡ್ ಲೆಟಸ್ನ ಆರ್ಡರ್ ಮಾಡಿಕೊಂಡು ಜಿಪ್-ಲಾಕ್ ಬ್ಯಾಗ್ಸಲ್ಲಿ ಪ್ರೊವೈಡ್ ಮಾಡಿದ್ರು. ಸೊ ಅದರಲ್ಲೇ ನಾನು ಸ್ಟೋರ್ ಮಾಡ್ಕೊತೀನಿ. ತುಂಬ ದಿನಗಳ ಕಾಲ ಅದೂ ಫ್ರೆಶ್ ಆಗೇ ಇರುತ್ತೆ. ತಂದಿರೋಂಥ ಆಮ್ಲನೆಲ್ಲ ಸ್ಟೋರ್ ಮಾಡಿ ನೆಕ್ಸ್ಟ್ ಈ 3 ಸೆಟ್ ಕಂಟೈನರ್ ಬಾಕ್ಸ್ ಏನಿದೆ ಇದರಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವು ಆ್ಯಂಡ್ ಅದ್ರ ಜೊತೆಗೆ ಶುಂಠಿ ಬೇಕಂದರೆ ಶುಂಠಿ ಸ್ಟೋರ್ ಮಾಡ್ಕೊತೀನಿ, ಇಲ್ಲ ಲೆಮನ್ಸ್ನ ಸ್ಟೋರ್ ಮಾಡ್ಕೊತೀನಿ. ಈ ಕಂಟೈನರ್ನ ಕೂಡ ನಾನು ಅಫಿಲಿಯೇಟ್ ಮಾಡಿರ್ತೀನಿ, ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಈಗ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ಜಿಂಜರ್ ಕಂಪ್ಲೀಟ್ ಆಗಿ ಸೋಕ್ ಆಗಿರುತ್ತೆ. ಜಸ್ಟ್ ಈ ಥರ ನೈಫಲ್ಲಿ ನಾವು ಸ್ಕ್ರ್ಯಾಚ್ ಮಾಡ್ತಾ ಹೋದರೆ ಅದು ಪೀಲ್ ಆಗಿಬಿಡುತ್ತೆ. ಆಗ ಯಾವುದೇ ಡಿಶ್ನ ಪ್ರಿಪೇರ್ ಮಾಡಬೇಕಂದ್ರೂ ಈಸಿಯಾಗಿ ನಾವು ಆನ್ ಸ್ಪಾಟಲ್ಲಿ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಸಂಡೆಯ ಒಂದು 2 ಅವರ್ಸ್ ನೀವು ವೆಜಿಟೇಬಲ್ ರೀಸ್ಟಾಕಿಂಗ್ ಆ್ಯಂಡ್ ಈ ಥರ ಮೀಲ್ ಪ್ರಿಪ್ರೇಷನ್ಸ್ಗೆ ಅಂತ ಡೆಡಿಕೇಟ್ ಮಾಡಿದ್ರೆ ಟ್ರಸ್ಟ್ ಮೀ ಕಂಪ್ಲೀಟ್ ವೀಕ್ ನೀವು ಸ್ಟ್ರೆಸ್ ಫ್ರೀ ಆ್ಯಂಡ್ ಹೋಮ್ ಕುಕ್ ಮೀಲ್ಸ್ನ ತಿಂತೀರಾ. ಜಸ್ಟ್ 2 ಅವರ್ಸ್ ನಾನು ಹೇಳ್ದಾಗೆ ಹಾಡನ್ನು ಕೇಳ್ತಾ ಮಾಡಿದ್ರೆ ಆ 2 ಅವರ್ಸ್ ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಫೈನಲಿ ನನ್ನ ವೆಜಿಟೇಬಲ್ಸ್ ಎಲ್ಲನೂ ನಾನು ರೀಸ್ಟಾಕಿಂಗ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಜೊತೆ ಫ್ರೂಟ್ಸ್ ಕೂಡ ತಂದಿರ್ತೀವಿ, ಆದರೆ ಆ ಫ್ರೂಟ್ಸ್ ಯಾವುದೂ ನಾನು ಕಟ್ ಮಾಡಿ ಸ್ಟೋರ್ ಮಾಡೋದಿಲ್ಲ ಆಬ್ವಿಯಸ್ಲಿ. ಬಟ್ ಪೊಮೊಗ್ರಾನೆಟ್ ಬಿಟ್ಟು ಬೆಳಗ್ಗೆ ಹೊತ್ತು ಪೊಮೊಗ್ರಾನೆಟ್ ಎಲ್ಲ ಬಿಡಿಸೋದಕ್ಕೆ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಸೊ ಪುಟ್ಟ ಇದ್ದರೆ ಯೂಶ್ವಲಾಗೆ ಅವ್ರು ಕೊಟ್ಟು ಅದನ್ನೆಲ್ಲ ಬಿಡಿಸಿಟ್ಟು ಸ್ಟೋರ್ ಮಾಡ್ಕೊತೀನಿ. ಸೊ ಈ ಥರ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ಆದಷ್ಟು ಇನ್ವಾಲ್ವ್ ಮಾಡಿ. ಆ್ಯಂಡ್ ಇಷ್ಟೆಲ್ಲ ಮಾಡಬೇಕಾದ್ರೆ ನಾನು ನನ್ನ ಫೇವ್ರೆಟ್ ಹಾಡುಗಳನ್ನ ಕೇಳ್ತಾ ಕೆಲಸನ ಮಾಡ್ಕೊತೀನಿ. ಆಗ ಕೆಲಸ ಮಾಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಫೈನಲಿ ನನ್ನ ಫ್ರಿಜ್ ಎಲ್ಲ ಮುಂದೆ ಬರೋವಂಥ ವಾರಕ್ಕೆ ಕಂಪ್ಲೀಟಾಗಿ ಲೋಡ್ ಆಗಿದೆ ಆ್ಯಂಡ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ ಡಿಟಾಕ್ಸ್ ಡ್ರಿಂಕ್. ಈ ವಾರ ನಾನು ಡಿಟಾಕ್ಸ್ ಡ್ರಿಂಕ್ಗೆ ಅಂತ ABC ಕ್ಯೂಬ್ಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಆಮ್ಲಾ ಕ್ಯೂಬ್ಸ್ನ ಕೂಡ ಪ್ರಿಪೇರ್ ಮಾಡಬೇಕು ಅಂತಿದ್ದೆ, ಬಟ್ ಟೈಮ್ ಕನ್ಸ್ಟ್ರೈನ್ಸ್ ಇರೋದ್ರಿಂದ ಅದನ್ನು ನೆಕ್ಸ್ಟ್ ಟೈಮ್ ಪ್ರಿಪೇರ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿ ABC ಕ್ಯೂಬ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್. ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಆಮ್ಲಾನ ಆ್ಯಡ್ ಮಾಡ್ಕೋಬೋದು, ಆಲೋವೆರಾನ ಆ್ಯಡ್ ಮಾಡ್ಕೋಬೋದು, ಶುಂಠಿನ ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಮ ಫ್ಲೇವರ್ಸ್ ಹೇಗೆ ಬೇಕೋ ನಿಮಗೆ ಅದನ್ನು ಯಾವುದನ್ನು ಬೇಕಾದರೂ ನೀವು ಪುದೀನ ಆ್ಯಡ್ ಮಾಡ್ಕೋಬೋದು. ಯೂಶ್ವಲಾಗೆ ಮಾರ್ನಿಂಗ್ಸ್ ಅನ್ನೋದು ಒಂದು ಸ್ವಲ್ಪ ಬ್ಯುಸಿ ಆ್ಯಂಡ್ ಹೆಕ್ಟಿಕ್ ಅಂತ ಅನಿಸುತ್ತೆ. ಇಲ್ಲ ಸ್ಕೂಲ್ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋದಾಗಿರುತ್ತೆ, ಅಥವಾ ಕೆಲಸಕ್ಕೆ ಹೋಗೋರಂದರೆ ಅವರ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಬೇಕಾಗತ್ತೆ. ಇದರಲ್ಲೂ ನಮಗೆ ಅಂತ ನಾವು ಸಮಯ ಕೊಡೋದಕ್ಕೆ ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿಬಿಡುತ್ತೆ. ಆ ಥರ ಇದ್ದಾಗ ಈ ಥರ ಸೊಲ್ಯೂಷನ್ನ ಫೈಂಡ್ ಮಾಡ್ಕೊಳ್ಳೋದು ಅ ವೆರಿ ಬೆಟರ್ ವೇ ಅನ್ನೋದು ನನ್ನ ಅಭಿಪ್ರಾಯ. ಸೊ ಎಲ್ಲದನ್ನು ಗ್ರೈಂಡ್ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ಕ್ಯೂಬ್ಸಾಗೆ ಪ್ರಿಪೇರ್ ಮಾಡಿ ಫ್ರೀಸ್ ಮಾಡ್ಕೊತೀನಿ. ಈ ಕ್ಯೂಬ್ಸ್ನ ಬಿಸಿನೀರಿಗೆ ಹಾಕಿ ಬೇಕು ಅಂತಂದರೆ ನೀವು ಲೆಮನ್ನ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಯಾವುದೇ ರೀತಿಯಾದಂಥ ಸಾಲ್ಟ್, ಶುಗರ್, ಏನನ್ನು ಹನಿ ಯಾವುದನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಬೇಕಾಗಿರುವಂಥ ಕ್ಯೂಬ್ಸ್ ನಾನು ಯೂಶ್ವಲಾಗಿ 2 ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊತೀನಿ. ಸೊ 2 ಕ್ಯೂಬ್ನ ಬಿಸಿನೀರಲ್ಲಿ ಆ್ಯಡ್ ಮಾಡಿ ಲೆಮನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಈ ABC ಜ್ಯೂಸ್ನ ಸ್ಟ್ರೈನ್ ಮಾಡಿದ ನಂತರ ಈ ಫೈಬರ್ ಏನು ಉಳಿದಿರುತ್ತಲ್ಲ ಇದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ಫೇಸ್ ಪ್ಯಾಕ್ ಆಗಿ ಬಳಸ್ಕೋಬೋದು, ಅಥವಾ ನೀವು ಚಪಾತಿ ಪ್ರಿಪೇರ್ ಮಾಡ್ತಿದ್ದೀರ ಅಂದರೆ ಅದರಲ್ಲೂ ಕೂಡ ನೀವು ಆ್ಯಡ್ ಮಾಡಿ ಬೀಟ್ರೂಟ್ ಚಪಾತಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಅದನ್ನು ಡ್ರೈ ಮಾಡಿ ಅದನ್ನು ಟೀಗೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಫೈನಲಿ ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡಿ ಐಸ್ ಕ್ಯೂಬ್ಸ್ ಟ್ರೇಗೆಲ್ಲ ಫಿಲ್ ಮಾಡಿ ಅದನ್ನು ಫ್ರೀಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ABC ಕ್ಯೂಬ್ನ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ ನನ್ನ ಫೇವ್ರೆಟ್ ಗ್ರೀನ್ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಚಾಟ್ ಮಸಾಲ, ಲೆಮನ್ ಆ್ಯಂಡ್ ಹುರಿದಿರುವಂಥ ಕಡಲೆಬೀಜ ಇಷ್ಟನ್ನೆಲ್ಲ ಆ್ಯಡ್ ಮಾಡಿ ಒಂದು ಟೇಸ್ಟಿ ಆ್ಯಂಡ್ ಹೆಲ್ದಿ ಗ್ರೀನ್ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಟ್ರಸ್ಟ್ ಮೀ, ಇದೊಂದು ಫ್ರಿಜ್ಜಲ್ಲಿದ್ದರೆ ನಾವು ಹೆಲ್ದಿ ಸ್ನ್ಯಾಕ್ಸ್ನ ತಿನ್ಬೋದು. ಮುಂದೆ ಮಾಡುವಂಥ ನಾನು ಟಿಕ್ಕೀಸ್ಗೂ ಕೂಡ ಇದನ್ನು ಬಳಸ್ಕೋಬೋದು. ಇಲ್ಲ ಅಂತಂದರೆ ಯಾವುದೇ ವೆಜಿಟೇಬಲ್ನ ತಿನ್ನಬೇಕಾದ್ರೆ ಇದನ್ನು ಜಸ್ಟ್ ಡಿಪ್ ಆಗೇ ನೀವು ಯೂಸ್ ಮಾಡ್ಕೋಬೋದು. ಈ ಚಟ್ನಿ ಒಂದು ಮನೆಯಲ್ಲಿದ್ದರೆ ರ್ಯಾಪ್ಗೆ ಕೂಡ ಬಳಸ್ಕೋಬೋದು, ಅಥವಾ ಸ್ಯಾಂಡ್ವಿಚ್ ಮೇಲೆ ಹಾಕ್ಕೋಬೋದು. ಟ್ರಸ್ಟ್ ಮೀ, ಇಟ್ಸ್ ಅ ಗೇಮ್ ಚೇಂಜರ್. ಸೊ ನನ್ನ ಫೇವ್ರೆಟ್ ಚಟ್ನಿನ ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊತಾ ಇದ್ದೀನಿ.
ಆ್ಯಂಡ್ ಮುಂಚೆನೇ ಹೇಳಿದಾಗೆ ಕ್ಲೀನ್ ಆ್ಯಸ್ ಯು ಗೋ. ನಾನು ಏನೇನು ಪಾತ್ರೆ ಎಲ್ಲ ಬಳಸ್ಕೊತೀನೋ ಅದನ್ನೆಲ್ಲ ಆದಷ್ಟು ಆಗಾಗಲೇ ಕ್ಲೀನ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಈ ಸಾರಿ ಬ್ರಾಕ್ಲಿ ಆ್ಯಂಡ್ ಪನ್ನೀರ್ನ ಬಳಸ್ಕೊಂಡು ಟಿಕ್ಕೀಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಆ್ಯಂಡ್ ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಟಿಕ್ಕೀಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬಾಯ್ಲ್ ಮಾಡಿರೋಂಥ ಆಲೂಗಡ್ಡೆನೆಲ್ಲ ತೆಗೆದಿಟ್ಟು ಅದೊಂದು ಸ್ವಲ್ಪ ಕೂಲ್ ಡೌನ್ ಆಗೋದಕ್ಕೆ ಬಿಟ್ಟು ಅದನ್ನು ಪೀಲೆಲ್ಲ ತೆಗೆದು ಅದನ್ನು ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಆಲೂಗಡ್ಡೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬಾಯ್ಲ್ ಮಾಡಿ ಕೊಟ್ಟರೆ ಫ್ರೈ ಮಾತ್ರ ಮಾಡಬಾರ್ದು ಅಷ್ಟೇ. ಸ್ಟೀಮ್ ಮಾಡಿರೋವಂಥ ಬ್ರಾಕ್ಲೀಸ್ನ ಬಳಸ್ಕೊಂಡು ನಾನು ಟಿಕ್ಕೀಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಾಪರ್ನ ಬಳಸ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲೇ ಪಲ್ಸ್ ಮೋಡಲ್ಲಿ ಯೂಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ಟೀಮ್ ಮಾಡಿರುವಂಥ ಬ್ರಾಕ್ಲೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯೂಶಲಾಗೆ ಮಕ್ಕಳಿಗೆ ಬ್ರಾಕ್ಲಿ ಪಲ್ಯ ಅಥವಾ ಬ್ರಾಕ್ಲಿ ಸೂಪ್ನ ಮಾಡಿದ್ರೆ ಅಷ್ಟಾಗೆ ಇಷ್ಟಪಟ್ಟು ತಿನ್ನೋದಿಲ್ಲ. ನನಗೂ ಕೂಡ ಇಷ್ಟ ಇಲ್ಲ ಪರ್ಸ್ನಲಿ ಹೇಳಬೇಕಂದ್ರೆ. ಈ ಥರ ಟಿಕ್ಕೀಸ್ನ ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಿಂದ ಬ್ರಾಕಲಿ ಅಂತ ಅನ್ಸೋದೇ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ನ ಕೂಡ ನಾನು ಆ್ಯಡ್ ಮಾಡಿ ಫೈನಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಚಾಪ್ ಮಾಡಿರುವಂಥ ಬ್ರಾಕ್ಲಿ ಆ್ಯಂಡ್ ಕಾರ್ನ್ ಜೊತೆಗೆ ನಾನು ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ನ ನಾನು ಗ್ರೇಟ್ ಮಾಡ್ತಿಲ್ಲ, ಹೀಗೆ ಕೈಯಲ್ಲಿ ಬಿಡಿಸ್ಕೊಂಡು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಬೋಂಡದ ಹಿಟ್ಟು ಅದನ್ನು ಹಾಕ್ಕೊಂಡು, ಜೀರಾ ಪೌಡರ್, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಮಿಕ್ಸ್ಡ್ ಹರ್ಬ್ಸ್ ಇಷ್ಟನ್ನು ಮಾತ್ರನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಬೇರೆ ಫ್ಲೇವರ್ಸ್ ಇಷ್ಟ ಇದೆ ಅಂತಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಇದನ್ನು ಕಸ್ಟಮೈಸ್ ಮಾಡಿಕೊಂಡು ಚೆನ್ನಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಮಿಕ್ಸ್ಚರ್ಗೆ ಬೇಕು ಅಂತಂದರೆ ನೀವು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಅದರ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಟಿಕ್ಕಿ ಶೇಪಲ್ಲಿ ಫಾರ್ಮ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಅದರಲ್ಲಿ ಫಾರ್ಮ್ ಮಾಡಿಕೊಂಡು ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಕೋಟ್ ಮಾಡಿ ಇದನ್ನು ಡೀಪ್ ಫ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು ವಾರದಲ್ಲಿ ನೀವು ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು. ಇಮಿಡಿಯೇಟಾಗೆ ಯೂಸ್ ಮಾಡ್ಕೊತೀವಿ ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಸಾಕು. ಇಲ್ಲ 2 ದಿನ ಬಿಟ್ಟು ಯೂಸ್ ಮಾಡ್ತೀವಿ ಅಂತಂದರೆ ಇದನ್ನು ಡೀಪ್ ಫ್ರೀಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಟ್ರಸ್ಟ್ ಮೀ. ಒಂದು ಸ್ವಲ್ಪ ಪ್ಯಾನಲ್ಲಿ ಆಯಿಲ್ ಅಥವಾ ಬಟರ್ ಇದನ್ನು ಹಾಕಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಡೀಪ್ ಫ್ರೈ ಕೂಡ ಮಾಡೋಕ್ಕೆ ಹೋಗ್ಬೇಡಿ, ಶಾಲೋ ಫ್ರೈ ಅಷ್ಟೇ ಸಾಕು. ಒಂದು ಸರಿ ಈ ಟಿಕ್ಕಿನ ಟ್ರೈ ಮಾಡಿ ಆ್ಯಂಡ್ ಇಷ್ಟ ಆದರೆ ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಐ ವಿಲ್ ಬಿ ಹ್ಯಾಪಿ ಟು ಹಿಯರ್ ದಿಸ್. ಸೊ ಮಾಡಿರುವಂಥ ಟಿಕ್ಕೀಸ್ನೆಲ್ಲನೂ ನೀಟಾಗಿ ಬಾಕ್ಸಲ್ಲಿ ಅದನ್ನು ಸ್ಟೋರ್ ಮಾಡಿಕೊಂಡು ಡೀಪ್ ಫ್ರೀಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಪ್ ನಾನು ಅದೇ ಪ್ರೊಸೀಜರಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ನೆಲ್ಲ ಬಳಸ್ಕೊಂಡು ಆಲೂಗಡ್ಡೆನ ಬಳಸ್ಕೊಂಡು ಇನ್ನೊಂದು ಥರ ಟಿಕ್ಕೀಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಚಾಪರಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀಟ್ರೂಟ್, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫೈನಾಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದಾಗೆ ಕಾರ್ನ್ ಅವೈಲೇಬಲ್ ಇತ್ತು ಅಂತ ಇಮಿಡಿಯೇಟಾಗಿ ಕಾರ್ನ್ನ ಕೂಡ ಆ್ಯಡ್ ಮಾಡಿಕೊಂಡು ಫೈನಾಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ಪಲ್ಸ್ ಮೋಡಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೇಸ್ಟ್ ಥರ ಆಗಿಬಿಡುತ್ತೆ. ಬಾಯ್ಲ್ ಮಾಡ್ಕೊಂಡಿರುವಂಥ ಪೊಟೆಟೋಸ್ ಆಲ್ಮೋಸ್ಟ್ ಕೂಲ್ ಹಾಕಿ ಇದನ್ನು ಈಗ ಕಂಪ್ಲೀಟಾಗಿ ಮ್ಯಾಶ್ ಮಾಡಿಕೊಂಡು ನಾವು ಚಾಪ್ ಮಾಡಿರುವಂಥ ವೆಜಿಟೇಬಲ್ಸ್ನೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಬೇಕಂದರೆ ಯಾವ ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ಕ್ಯಾಬೇಜ್ ಆ್ಯಡ್ ಮಾಡ್ಕೋಬೋದು ಅಥವಾ ಕಾರ್ನ್ ಜಾಸ್ತಿ ಬೇಕು ಅಂದರೆ ಕಾರ್ನ್ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಅದೇ ಮಸಾಲಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಮಿಕ್ಸ್ಡ್ ಹರ್ಬ್ಸ್, ಸಾಲ್ಟ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ಟಿಕ್ಕಿ ಶೇಪ್ಸಲ್ಲಿ ಫಾರ್ಮ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಕೋಟ್ ಮಾಡಿ ಇದನ್ನು ಡೀಪ್ ಫ್ರೀಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಟಿಕ್ಕಿ ಫ್ರಿಜ್ಜಲ್ಲಿದ್ದರೆ ಸಾಕು. ಚಟ್ನಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ. ಸೊ ಬ್ರೆಡ್ ಮಧ್ಯದಲ್ಲಿ ಒಂದು ಸ್ವಲ್ಪ ಚಟ್ನಿ ಹಾಕಿ ಟಿಕ್ಕಿನ ಪ್ರಿಪೇರ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಇಲ್ಲ ನಿಮಗೆ ಚಪಾತಿ ಇದೆ ಇಟ್ಟು ಅಂತಂದರೆ ಚಪಾತಿ ಮಧ್ಯದಲ್ಲಿ ಇದನ್ನು ರೋಲ್ ಹಾಗೆ ಕೂಡ ಆ್ಯಡ್ ಮಾಡಿಕೊಂಡು ರೋಲಾಗಿ ಕೂಡ ತಿನ್ಬೋದು. ಸೊ ವೆರಿ ಹೆಲ್ದಿ ಆ್ಯಂಡ್ ಕ್ವಿಕ್. ಜಂಕ್ ಅವಾಯ್ಡ್ ಮಾಡೋದಕ್ಕೆ ಇದು ಒಂದು ಬೆಟರ್ ಆಪ್ಷನ್. ಮಕ್ಕಳ ಸ್ನ್ಯಾಕ್ ಬಾಕ್ಸ್ಗೂ ಕೂಡ ನೀವು ಇದೇ ಟಿಕ್ಕೀಸ್ನ ಪ್ರಿಪೇರ್ ಮಾಡಿರೋಂಥ ಚಟ್ನಿನೇ ಅದ್ರ ಜೊತೆಗೆ ಸರ್ವ್ ಕೂಡ ಮಾಡ್ಬೋದು. ಟೇಸ್ಟಿ ಇರುತ್ತೆ, ಹೆಲ್ದಿ ಇರುತ್ತೆ. ಡೂ ಗಿವ್ ದಿಸ್ ಅ ಟ್ರೈ. ಯೂಶಲಾಗೆ ನಾನು ಬ್ರೇಕ್ಫಾಸ್ಟ್ ಅಥವಾ ಲಂಚ್ನ ಡಿಸಿಪ್ಲಿನ್ಡಾಗಿ ಹೆಲ್ದಿಯಾಗಿ ತಿನ್ನೋದಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತೀನಿ. ಬಟ್ ಸ್ನ್ಯಾಕ್ ಅಂತ ಬಂದಾಗ ಅದೊಂದು ಸ್ವಲ್ಪ ವೀಕ್ನೆಸ್, ಏನಾದರೂ ಖಾರ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅಂಥ ಸಮಯದಲ್ಲೇ ಯೂಶಲಾಗೆ ನಾನು ಆಫ್ ಟ್ರ್ಯಾಕ್ ಹೋಗೋದಕ್ಕೆ ಸಾಧ್ಯ.
ಅದಕ್ಕೆ ಅಂತಲೇ ವಾರಕ್ಕೆ ಬೇಕಾಗುವಂಥ ಒನ್ ಟೈಪ್ ಆಫ್ ಸ್ನ್ಯಾಕ್ನ ಪ್ರಿಪೇರ್ ಮಾಡ್ಕೊತೀನಿ. ಆ್ಯಂಡ್ ಯೂಶ್ವಲಾಗಿ ಇದು ಸ್ಪೈಸಿ ಇರುತ್ತೆ. ಸ್ವೀಟ್ ನಮ್ಮ ಮನೇಲಿ ಯಾರಿಗೂ ಜಾಸ್ತಿ ಇಷ್ಟ ಆಗೋದಿಲ್ಲ. ಆ್ಯಂಡ್ ಸ್ವೀಟ್ ಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ ಅಂತಂದರೆ ಡಾರ್ಕ್ ಚಾಕ್ಲೇಟ್. ಸೊ ಇದರ ಆಲ್ಟರ್ನೇಟಿವ್ ಸ್ಪೈಸಿ ಆಪ್ಷನ್ ಅಂತಂದರೆ ಯೂಶ್ವಲಾಗೆ ನಾನು ಕಡಲೆಪುರಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಅದೇ ಮಾಡ್ತಾ ಇದ್ರೆ ಬೋರ್ ಆಗುತ್ತೆ ಅಂತ ಈ ಸರಿ ಪೇಪರ್ ಅವಲಕ್ಕಿನ ಬಳಸ್ಕೊಂಡು ಅದೇ ಪ್ರಾಸೆಸ್ಸಲ್ಲಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಅವಲಕ್ಕಿ ಮಿಕ್ಸ್ಚರ್ನ ನಾನು ನನಗೆ ಬೇಕಾಗಿರುವಂಥ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಮಾಡಬೇಕು, ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನೀವು ಆ್ಯಡ್ ಮಾಡ್ಕೋಬೋದು. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ, ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಆಲ್ಮಂಡ್ಸ್ ಅಂದರೆ ಬಾದಾಮಿ ಅದನ್ನು ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಅಂದರೆ ನಂಗೆ ತುಂಬ ಇಷ್ಟ, ಎಸ್ಪೆಷಲಿ ಈ ಥರ ಫ್ರೈ ಆಗಿದ್ರೆ. ಸೊ ಜಾಸ್ತಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಆ್ಯಂಡ್ ಮಸಾಲೆಗಂತ ಒಂದು ಸ್ವಲ್ಪ ಟರ್ಮರಿಕ್, ಸಾಲ್ಟ್ ಹಾಕಿದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಒಂದೊಂದಾಗೆ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಪರ್ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ನನ್ನ ಸ್ನ್ಯಾಕ್ ಆಲ್ಮೋಸ್ಟ್ ರೆಡಿ ಆಯಿತು. ಈ ವಾರದ ಸ್ನ್ಯಾಕ್ ರೆಡಿ ಆಯಿತು. ನೆಕ್ಸ್ಟ್ ಪ್ರಾಸೆಸ್ ಸೋಕಿಂಗ್. ಎವ್ರಿ ವೀಕ್ ನಾನು 3 ಥರದ ಕಾಳುಗಳನ್ನ ಸೋಕ್ ಮಾಡಿ ಸ್ಟೋರ್ ಮಾಡ್ಕೊತೀನಿ. ಇದು ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಮಾತ್ರನೇ. ನನ್ನ ಮೀಲ್ ಪ್ಲ್ಯಾನಲ್ಲಿ ಅಥವಾ ಲಿಸ್ಟಲ್ಲಿ ಇದು ಯಾವುದೂ ಇಲ್ಲ. ಬಟ್ ಎಮರ್ಜೆನ್ಸಿಗೆ ಸಡನ್ನಾಗೆ ನಾವು ಪಲಾವ್ ಮಾಡ್ಕೋಬೇಕು ಅಂತಂದರೆ ಕಡಲೆಕಾಳನ್ನ ಯೂಸ್ ಮಾಡ್ಕೋಬೋದು, ಅಥವಾ ಪಲ್ಯ ಮಾಡ್ಕೋಬೇಕು ಅಂತಂದರೆ ರಾಜ್ಮಾನ ಬಳಸ್ಕೋಬೋದು, ಸಲಾಡ್ ಮಾಡ್ಕೋಬೇಕು ಅಂತಂದ್ರೂ ರಾಜ್ಮಾನ ಬಳಸ್ಕೋಬೋದು. ಸೊ ಆ ಪರ್ಪಸ್ಗೆ ಇವೆಲ್ಲದನ್ನು ಚೆನ್ನಾಗಿ ವಾಶ್ ಮಾಡಿ ಕಾಳುಗಳನ್ನ ಒಂದು 8 to 9 hours ಸೋಕ್ ಮಾಡಿ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಅಂದರೆ ಡೀಪ್ ಫ್ರೀಝರಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊತೀನಿ. ಇದನ್ನು ಬೇಯಿಸೋದಕ್ಕೆ ನಾನು ಹೋಗೋದಿಲ್ಲ, ಹಾಗೆ ಸ್ಟೋರ್ ಮಾಡ್ಕೊತೀನಿ. ರಾಜ್ಮಾ ಬೇಕು ಅಂದರೆ ನೀವು ಬೇಯಿಸಿ ಸ್ಟೋರ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಬಳಸ್ಕೋಬೋದು. ನೆಕ್ಸ್ಟ್ ಡೇ ನಾನು ಚೆನ್ನ ಅಥವಾ ಈ ಕಡಲೆಕಾಳನ್ನ ಬಳಸ್ಕೊಂಡು ದೋಸೆನ ಪ್ರಿಪೇರ್ ಮಾಡೋದ್ರಿಂದ ಕಡಲೆಕಾಳಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಪ್ರೋಟೀನ್ ಇಂಟೇಕ್ಗೆ ಈ ಕಾಳುಗಳು ಅನ್ನೋದು ವೆರಿ ಇಂಪಾರ್ಟೆಂಟ್ ಸೋರ್ಸ್. ಸೊ ಆದಷ್ಟು ಇದನ್ನೆಲ್ಲ ನಿಮ್ಮ ಡಯಟಲ್ಲಿ ಅಥವಾ ನಿಮ್ಮ ಮೀಲ್ಸಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮಾಡಿರುವಂಥ ಸ್ನ್ಯಾಕ್ ಒಂದು ಸ್ವಲ್ಪ ಕೂಲ್ ಡೌನ್ ಆಗಿದ ನಂತರ ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸೊ ಕಾಫಿ ಟೈಮ್, ಟೀ ಟೈಮ್ ಅಂತ ಅಂದಾಗ ಇದನ್ನು ಆರಾಮಾಗಿ ಸ್ನ್ಯಾಕ್ ಆಗಿ ಕನ್ಸಿಡರ್ ಮಾಡ್ಬೋದು ನೀವು. ಸ್ಮಾಲ್ ಆ್ಯಂಡ್ ಕನ್ಸಿಸ್ಟೆಂಟ್ ಸ್ಟೆಪ್ಸ್ ಇಟ್ಟರೆ ಸಾಕು, ಹ್ಯೂಜ್ ಡಿಫ್ರೆನ್ಸ್ನ ನೀವು ಕಂಡುಕೊಳ್ಬೋದು. ಇದಾಗಿತ್ತು ನನ್ನ ಸಂಡೆಯ ಯೂಶ್ವಲ್ ಮೀಲ್ ಪ್ಲ್ಯಾನಿಂಗ್ ರೊಟೀನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲನೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.